ನಾನು ವಕೀಲ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಕುಟುಂಬದ ಶ್ರೇಯೋಭಿಲಾಷಿ ಅಂದ್ರೆ ತಪ್ಪೇನೂ ಇಲ್ಲ. ಆ ವಿಚಾರ ನಿನ್ಗೂ ಗೊತ್ತಿದೆ. ಇಂಥ ದುಃಖ ಸಮಯದಲ್ಲಿ ಹಣಕಾಸಿನ ವಿಚಾರ ಮಾತಾಡೋದು ತುಂಬಾ ಕಷ್ಟನೇ, ಆದ್ರೂ ಬೇರೆ ಮಾರ್ಗನೇ ಇಲ್ಲಮ್ಮ. ನಿನ್ನನ್ನ ತೊಟ್ಲಿಗೆ ಹಾಕೋದ್ರಿಂದ ಹಿಡಿದು ವಿಮಾನದ ಮೆಟ್ಲು ಹತ್ಸೋವರೆಗೂ ನಿನ್ನ ಭವಿಷ್ಯದ ಬಗ್ಗೆ ನಾನು ನಿಮ್ಮ ತಂದೆ ತುಂಬಾ ಡಿಸ್ಕಸ್ ಮಾಡಿದ್ವಿ. ಅವರ ಆದೇಶದ ಪ್ರಕಾರ ಈ ವಿಲ್ ಓದೋದಕ್ಕಿಂತ ಮುಂಚೆ ಈ ಪತ್ರ ಓದಬೇಕಂತೆ. ಓದ್ಲಮ್ಮ? ಇತ್ತೀಚೆಗೆ ಆದ ಕೆಲವು ಘಟನೆಗಳ ದೆಸೆಯಿಂದ ನನ್ನ ಮಗಳಾದ ಲಕ್ಷ್ಮಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಅವಳಿಗೆ ಗಂಡಸರ ನೆರಳು ಕಂಡರೆ ಆಗದಷ್ಟು ದ್ವೇಷ ಉಂಟಾಗಿದೆ. ಆದರೆ ನನಗೆ ವಂಶೋದ್ಧಾರಕ ಇಲ್ಲದಿರುವುದರಿಂದ ಅವಳೇ ನನ್ನ ಸರ್ವಸ್ವ. ಅವಳು ಮದುವೆ ಮಾಡಿಕೊಂಡು ನನ್ನ ವಂಶವನ್ನು ಮುಂದುವರಿಸಬೇಕು, ಅವಳು ಸುಖವಾಗಿ ಬಾಳಬೇಕೆನ್ನುವ ನನ್ನ ಕನಸಿಗೆ ಆಘಾತ ಅಡ್ಡವಾಗಿದೆ. ಮದುವೆ ವಿಷಯದಲ್ಲಿ ಅವಳ ಮನಸ್ಸನ್ನು ಪರಿವರ್ತಿಸಲು ಕಳೆದ 1-2 ತಿಂಗಳಲ್ಲಿ ನಾನು ವಿಶ್ವ ಪ್ರಯತ್ನ ಮಾಡಿದೆ, ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಈ ಕೆಳಗಿನ ಷರತ್ತುಗಳನ್ನು ಹಾಕಿರುತ್ತೇನೆ. ಈ ಪತ್ರವನ್ನು ಓದಿದ ತಕ್ಷಣ ನನ್ನ ಮಗಳು ಲಕ್ಷ್ಮಿ ಮದುವೆ ಮಾಡಿಕೊಳ್ಳತಕ್ಕದ್ದು. ಆಗಲೇ ಈ ಸಮಸ್ತ ಆಸ್ತಿಗೆ ವಾರಸುದಾರಳಾಗುತ್ತಾಳೆ. ಅಲ್ಲದೆ ಮದುವೆ ಮಾಡಿಕೊಂಡ 30 ದಿನಗಳ ನಂತರ ವಿಲ್ಲನ್ನು ಒಡೆದು ಓದಲಾಗುತ್ತದೆ. ಇದೇ ನನ್ನ ಕೊನೆಯ ಆಸೆ. ಒಂದು ವೇಳೆ ಅವಳು ಮದುವೆ ಮಾಡಿಕೊಳ್ಳದೆ ಹೋದ ಪಕ್ಷದಲ್ಲಿ ನಾನು ವಿಲ್ಲಿನಲ್ಲಿ ಬರೆದಿರುವ ಪ್ರಕಾರ ಆಸ್ತಿಯೆಲ್ಲವೂ ಹಂಚಿ ಹೋಗುತ್ತದೆ. ಅದಕ್ಕೆ ನನ್ನ ಮಗಳು ಲಕ್ಷ್ಮಿ ಅವಕಾಶ ಮಾಡಿಕೊಡದೆ ಮದುವೆ ಮಾಡಿಕೊಂಡು ನನ್ನ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತಾಳೆಂಬ ದೆಸೆಯಿಂದ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊಮ್ಮ. ನಿಮ್ಮ ತಂದೆ ಪತ್ರದ ಪ್ರಕಾರ ನಡ್ಕೊಂಡ್ರೆ ನಿನ್ಗೆಲ್ಲ ಒಳ್ಳೇದಾಗತ್ತೆ. ನಾನಿನ್ ಬರ್ಲಮ್ಮ? ಆಗಾಗ್ಗೆ ನೀನು ಬಂದು ನೋಡ್ತಿರ್ತೀನಿ.